ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷ ಡಾಕ್ಟರ್ ಪಿ.ಬಿ. ಶ್ರೀನಿವಾಸರ 12ನೇ ಸ್ವರಸ್ಮರಣೆ ಕಾರ್ಯಕ್ರಮ ನಿಮಿತ್ತ ಗೌರವ ಸಮರ್ಪಣೆ ಹಾಗೂ ಸತ್ಕಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರಥಮ ಅವರ ಪುಣ್ಯ ಸ್ಮರಣೆಯನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರಾರಂಭ ಮಾಡಿದರು. ಈ ಕಾರ್ಯಕ್ರಮದ ನಿರ್ಮಾಪಕರು ಶ್ರೀ ರವೀಂದ್ರ ದೇವಿಕರ್ ಅವರು ನೋಡಿದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿದರೆ ನನಗೆ ಸಂತೋಷ ಅನಿಸ್ತದೆ. ಒಂದು ಸೋಮೇಶ್ವರ ಶತಕ ನನಗೆ ನೆನಪಾಗ್ತದೆ. ವರ್ಗದವನಾಗಿದ್ದು ನಾನು ಇದುವರೆಗೆ ನನ್ನ ಯಾರೂ ಗುರುತಿಸಿದ್ದಿಲ್ಲ. ಈಗ ರವೀಂದ್ರ ಸಾಹೇಬರು ದೇವಿಕರ್ ಗುರುತಿಸಿ ನನ್ನನ್ನು ಸನ್ಮಾನ ಮಾಡಿದ್ದಕ್ಕಾಗಿ ಅವ್ರಿಗೂ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಈ ದೇವಗಿರಿಕರ್ ಅವರು ಈ ಮ್ಯೂಸಿಕ್ ಬಗ್ಗೆ ಎಷ್ಟೊಂದು ಯಾಕೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಈ ಸಂಗೀತದ ಬಗ್ಗೆ ಅವರಿಗಿರುವಂತಹ ಒಂದು ಚಟ ಅನ್ರಿ ಅಥವಾ ಶ್ರದ್ಧೆ ಅನ್ರಿ, ನಂಬಿಕೆ ಅನ್ರಿ, ಇಷ್ಟೊಂದೆಲ್ಲ ಇದೆ ಅಲ್ಲ. ಸ್ವರ ಸಂಗೀತ ಕಾರ್ಯಕ್ರಮವನ್ನು 12 ವರ್ಷದಿಂದ ನಡೆಸಿಕೊಂಡು ಬರಲಾಚಾರ ನಮ್ಮ ಇವರು. ಎಷ್ಟು ಕಲಾವಿದರಿಗೆ ಪ್ರೋತ್ಸಾಹ. ಅಂಬಣ್ಣಪ್ಪ ದೇವಗಿರ್ಕರ್ ಹಾಗೂ ಸ್ನೇಹರಂಗ ಇಲ್ಕಲ್ ಇವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಪ್ರೇಮ ನೌಕೆ ಸಾಗಲಿ, ಬಾಳ ತೀರ ಸೇರಲಿ, ಈ ಮಧುರ ಪ್ರೇಮವು ಅಮರವಾಗಲಿ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ,
ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ, ಸಿರಿವಂತಳಾದರೂ ಕನ್ನಡ ನಾಡಲ್ಲಿ ಮೆರಿವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ. ಮೋಡಕ್ಕೆ ಸಿಕ್ಕಿತು ಅಂದ ಅಂದ, ಹೂವಿಗೆ ಸಿಕ್ಕಿತು ಗಂಧ ಗಂಧ, ಬಾಳನು ಕಟ್ಟಿತು ಬಂಧ ಬಂಧ, ಹೃದಯವ ತಟ್ಟಿತು ಆನಂದ ದ ದ. ಗಾಳಿಯಲಿ ಹರಿವ ನೀರಲಿ ಹೇಳು ಏನೆಂದಿದೆ ಇನಿಯ. ಸುಖ 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 ಪ್ರೇಮ ಕೈಗೂಡಲು, ಭೂಮಿಗೆ ಸ್ವರ್ಗವು ನೋಡೆಂದಿದೆ.